ಅಂದ್ರೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಗೊತ್ತಿಲ್ಲ ನಂಗೆ. ಬಿಕಾಸ್ ನಾನು ಅಂಡರ್ ಕಟ್ ಮಾಡಿಸಿದೆ, ತುಂಬಾ ಸಲ ಮಾಡಿಸಿ ಐ ಗಾಟ್ ಬೋರ್ಡ್ ಆಫ್ ಇಟ್. Okay. ಅದಕ್ಕೆ ಈ ಒಂದು ಸ್ಟೈಲ್ ಮೇಂಟೈನ್ ಮಾಡ್ತೇನೆ. ನೀವೇನ್ ಹೇಳ್ತಿದ್ರೆ ನೀವು ಹೇರ್ ಬೆಳೆಯುತ್ತೆ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ. ಬಟ್ ನನಗೆ ಗೊತ್ತಿಲ್ಲ ಹೆಂಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಅಂತ. ವೇರ್ ಡು ಐ ಸ್ಟಾರ್ಟ್? There's one more thing. There is a safe zone. ಓಕೆ ನಿಮ್ಮ ಸ್ಟೈಲಿಸ್ಟಿಗೆ ಗೊತ್ತಿರಬೇಕು ಏನ್ ಮಾಡಿದ್ರೆ ಹಾಳಾಗುತ್ತೆ, ಓಕೆ ಏನ್ ಮಾಡಬಾರ್ದು ಅಂತ ಫಸ್ಟ್ ಗೊತ್ತಿರಬೇಕು. ಕರೆಕ್ಟ್. ಸೊ ದ ಸ್ಟೈಲಿಶ್ ಶುಡ್ ನೋ ದಟ್ ಲೈಕ್ ಏನ್ ಮಾಡಿದ್ರೆ ಅದು ಹಾಳಾಗುತ್ತೆ, ಅದನ್ನ ಮಾಡದೆ ಇರೋದ್ರಲ್ಲಿ ಸೇಫ್ ಝೋನ್ ಅಲ್ಲಿ ನಾನು ಸ್ಟಾರ್ಟ್ ಆಡ್ಬೋದು. ಓಕೆ, ಇಫ್ ಯು ಟೇಕ್ ಮೀ ಆಸ್ ಅ ಮ್ಯೂಸ್, ಯಾ, ಏನ್ ಮಾಡಿದ್ರೆ ಹಾಳಾಗ್ಬೋದು? ಡೋಂಟ್ ಬಸ್ ಯೋರ್ ಹೇರ್. ಸೈಡ್ ಬಸ್ ಬೇಡ, and too much of short ಬೇಡ. ನಿಮ್ಮ ಬಿಯರ್ಡ್ ಯು ಹ್ಯಾವ್ ಟು ಕ್ಯಾರಿ, ದಿಸ್ ಇಸ್ ಪರ್ಫೆಕ್ಟ್ ಆಕ್ಚುಲಿ ವಾಟ್ ಎವರ್ ಯು ಹ್ಯಾವಿಂಗ್. ಓಕೆ, ಚೀಕ್ಸ್ ಅದನ್ನ ಸ್ವಲ್ಪ ಸ್ಲೀಕ್ ಡೌನ್ ಮಾಡ್ಕೊಂಡು ಯು ಕ್ಯಾನ್ ಕ್ಯಾರಿ ಲಿಲ್ ಮೋರ್, ಇದು ಆಲ್ಸೋ ಲುಕ್ಸ್ ರಾ. ಗೊತ್ತಾಯ್ತು. ಸೊ ಸಾಫ್ಟ್ ಬೇಕು ಅಂತ ಹೇಳಿ ಲಿಟಲ್ ಟ್ರಿಮಿಂಗ್ ಅದು ಆ ಥರ ಸಮ್ ಚೇಂಜ್ ಓವರ್ ಮಾಡ್ಕೊಂಡು ಈಗ ಟಾಕ್ಸಿಕ್ ಅಲ್ಲಿ ಎಷ್ಟು ಬಿಟ್ಟಂಗ್ ಬಿಡ್ಬೇಕು ಅಂತ ನನ್ಗೆ ಆಸೆ. ಬಟ್ ಇಲ್ಲಿ ತನಕ ಬರುತ್ತೆ ಅಂತ ಭಯನೂ ಇದೆ. ಅದು ವರ್ಕೌಟ್ ಆಗ್ಬೋದಾ? ಅಂದ್ರೆ ನಿಮ್ಗೆ ಯಶ್ ಅವರಿಗೆ ಒಬ್ರು ಸ್ಟೈಲಿಸ್ಟ್ ಇರ್ತಾರೆ, ಎವ್ರಿ ಶಾರ್ಟ್ ಟು ಮೇಂಟೈನ್. ಇಲ್ಲಾಂದ್ರೆ ನಮ್ ಕೂಲಿಂಗ್ ಆಗ್ಬಿಟ್ಟಿರುತ್ತೆ ಪ್ರತಿದಿನ. ಅವ್ರಿಗೆ ಶಾರ್ಟ್ ಬೈ ಶಾರ್ಟ್ ಅದನ್ನ ಮೇಂಟೈನ್ ಮಾಡೋದಕ್ಕೆ ಅವ್ರು ಸ್ಟಾರ್ ಬ್ರೋ, ಅವ್ರಿಗೆ ಇರ್ತಾರೆ ಲೈಕ್ ದೇ ಹ್ಯಾಂಡಲ್. ಸೊ ಅಂದ್ರೆ ನಮ್ಗೆ ಕಷ್ಟ ಅಂತ. ಸೊ ಎವ್ರಿಡೇ ನಮ್ಗೆ ಏನಾಗುತ್ತೆ ಈಗ ನೋಡಿ, ಒಬ್ರು ಸ್ಟಾರ್ ಅವ್ರಿಗೆ ಸಿನಿಮಾಗೆ ಬೇಕಾದಾಗ ದಿಲ್ ಬಿ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಇದು. ಸಿನಿಮಾದ ಹೊರಗಡೆ ಬಂದಾಗ ದಿಲ್ ಬಿ ನಾರ್ಮಲ್, ನಮಗೆ ಸಿನಿಮಾ ಅಂತ ಬಂದಾಗ ಈಚ್ ಅಂಡ್ ಎವ್ರಿ ಥಿಂಗ್ ಶುಡ್ ಬಿ ಪರ್ಫೆಕ್ಟ್. ಲೈಕ್ ಹೇರ್ ಸ್ಟೈಲ್ ಆಗಿರ್ಬೋದು, ದ ವಾಲ್ಯೂಮ್ ಆಗಿರ್ಬೋದು, ಪ್ರತಿಯೊಂದು ಎವ್ರಿ ಆಂಗಲ್ 360 ಡಿಗ್ರಿ ನಮ್ಮ ಕ್ಯಾಮ್ರಾ ಹೇಗೆ ಇದಾಗುತ್ತೋ ಎವ್ರಿ, ನಾನು ಹಾಗೆ ಯೋಚನೆ ಮಾಡ್ತೀನಿ, ಯಾವ ಆಂಗಲ್ ಅಲ್ಲೂ ನನಗೆ ಅದು ನೆಗೆಟಿವ್ ಆಗಬಾರ್ದು. ಎವ್ರಿಥಿಂಗ್ ಶುಡ್ ಬಿ ಈ ಪಾಸಿಟಿವ್. ಕಡೆಯಿಂದ ನೋಡಿದ್ರು ಜನ ಗೊತ್ತಾಗ್ಬೇಕು ಚೆನ್ನಾಗಿದ್ದಾನೆ ಅಂತ. ಈ ಕಡೆ ಎವ್ರಿ ಆಂಗಲ್ ಶುಡ್ ಬಿ ಪರ್ಫೆಕ್ಟ್. ಹಂಗೆ ಯೋಚನೆ ಮಾಡಿ ನಾನು ಕ್ಯಾಮ್ರಾ ಆಂಗಲ್ ಯೋಚನೆ ಮಾಡ್ತೀನಿ, ಲೈಕ್ ಈ ಆಂಗಲ್ ಹೇಗೆ ಕಾಣುತ್ತೆ, ಬ್ಯಾಕ್ ಶಾಟ್ ಇಟ್ಟು ಹೇಗೆ ಕಾಣುತ್ತೆ. ಸೊ ಇದನ್ನೆಲ್ಲ ಅನಲೈಸ್ ಮಾಡಿ ದೆನ್ ಐ ಟೆಲ್ ದೆಮ್ ಲೈಕ್ ವಾಟ್ ವಿಲ್ ಸೂಟ್ಸ್. ಸೊ ಸೆಟ್ ಶಾರ್ಟ್ ರೆಡಿ ಅನ್ನೋಕ್ಕಿಂತ ಮುಂಚೆ ಆ ಸ್ಟೈಲಿಶ್ ಶುಡ್ ಬಿ ದೇರ್. ಐ ಹ್ಯಾವ್ ಟು ಗಿವ್ ದಟ್ ಪ್ರಾಪರ್ ಶೇಪ್ and they do it. Correct. ಸ್ಟೈಲಿಶ್ಗಳದ್ದು ಇದು ತುಂಬಾ ಮ್ಯಾಟರ್ ಆಗುತ್ತೆ ಬಿಫೋರ್ ಶೂಟ್. ಕರೆಕ್ಟ್. ಆಲ್ಸೋ ನನ್ನ ಫ್ರೆಂಡ್ ಅವ್ರು ಕೂಡ ಡಾಕ್ಟ್ರು. ಸೊ ಅವ್ರು ಹೇಳ್ತಿದ್ರು ಒಂದೇ ಕಡೆ ಬಾಚ್ಬೇಡ ಕಣೋ, ಯಾಕಂದ್ರೆ ನಾನು ಹೋಗಿ ತೋರಿಸ್ದೆ, ನೋಡು ಕೂದಲೆಲ್ಲ ಬೀಳ್ತಾ ಇದೆ ಅಂತ ಅನಿಸ್ತಾ ಇದೆ, ಚೆಕ್ ಮಾಡು ಅಂದಾಗ ಚೆಕ್ ನೋಡಿದಾಗ ಚೆಕ್ ಮಾಡಿದಾಗ ಏನು ಆ ಥರ ಏನಿಲ್ಲ, ನೀನು ಎಲ್ಲಿ ಕ್ರಾಪ್ ಮಾಡ್ತಿದ್ಯೋ ಅಂದ್ರೆ ಎಲ್ಲಿ ಬೈತಲೆ ತೆಗಿತಿದ್ಯೋ ಅಲ್ಲಿ ಸ್ವಲ್ಪ ತಿನ್ನಾಗ್ತಿದೆ. ಯೂಶಲಿ ನೀನು ಸುಮಾರು ವರ್ಷದಿಂದ ಅದೇ ಮಾಡ್ತಿದ್ರೆ ಎಲ್ಲಿ ಬೈತಲೆ ತೆಗಿತೀಯೋ ಅಲ್ಲಿ ಸಣ್ಣ ಹಾಗೆ ಆಗುತ್ತೆ. ಸೊ ಆ ಚೇಂಜ್ ಮಾಡ್ತಿರು, ಈ ಕಡೆ ತೆಗಿ ಆ ಕಡೆ ತೆಗಿ ಅಂತ ಹೇಳಿದ್ಲು. ಲೈಕ್ ಇಟ್ಸ್ ಪರ್ಫೆಕ್ಟ್. ಯಾ, ಕರೆಕ್ಟ್. ಏನಾಗುತ್ತೆ ನಮ್ಮ ಹೇರ್ ಬಲ್ಬ್ ತುಂಬಾ ಲೂಸ್, ನಮ್ಮ ಹೇರ್ ರೂಟ್ ಅಲ್ಲಿ ಬಲ್ಬ್ ಅದು ಮಾಡ್ಕೊಂಡ್ ಮಾಡಿ ಏನಾಗುತ್ತೆ ಬ್ಯಾಕ್ ಟು ಬ್ಯಾಕ್ ಯು ಪುಷಿಂಗ್ ಸಮಥಿಂಗ್, ಸೊ ಅದು ಹೇರ್ ಲೂಸ್ ಆಗೋ ಚಾನ್ಸ್ ಇರುತ್ತೆ ಅಲ್ಲಿ. Okay. ಸೊ ಅಲ್ಲಿ ಫೈನ್ ಆಗೋ ಚಾನ್ಸ್ ಇರುತ್ತೆ. ಯು ಟೇಕ್ ಆಪೋಸಿಟ್ ಡೈರೆಕ್ಷನ್, ಯು ಜಸ್ಟ್ ಗಿವ್ ಅ ಮೆಸ್ಸಿ ಲುಕ್. ಓಕೆ ಓಕೆ, ಆ ಥರ ಮಾಡ್ತಾರೆ ಅಂದ್ರೆ ಪ್ಲೇ ವಿತ್ ಯೋರ್ ಹೇರ್. ಟ್ರೂ ಟ್ರೂ ಟ್ರೂ. But sometimes ಏನಾಗುತ್ತೆ ಅಫಿಷಿಯಲಿ ಯು ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್. ಸೊ ದೇರ್ ಬಿ ಸಮ್ ಒನ್ ಸಿಂಗಲ್ ಸ್ಟೈಲ್ ಯು ಹ್ಯಾವ್ ಟು ಮೇಂಟೈನ್. ಓಕೆ ಅವಾಗ ಸಿಂಪಲ್ ಲೈಕ್ ಅದರ್ ಸೈಡ್ ಪಾರ್ಟಿಂಗ್ ಆ ಥರ ಸಿಂಪಲ್ ಆಗಿ ಹೋಗ್ಬೋದು. ಓಕೆ. ಸೊ ಈಗ ರೌಂಡ್ ಫೇಸ್ ಇದ್ರೆ ಯಾವ ಹೇರ್ ಸ್ಟೈಲ್ ಅಂದ್ರೆ ಕನ್ಸಿಡರ್ ಅವರು ಟೆಕ್ಕಿ ಆಗಿರ್ತಾರೆ ಇಲ್ಲ ಕಾಲೇಜ್ ಸ್ಟೂಡೆಂಟ್ ಅಂತ ಅನ್ಕೊಂಡು ಮಾತಾಡೋಣ. ಓಕೆ ಓಕೆ. ಸೊ ರೌಂಡ್ ಫೇಸ್ ಇದ್ರೆ ಯಾವ ಹೇರ್ ಸ್ಟೈಲ್ ಚೆನ್ನಾಗಿರುತ್ತೆ? ಟ್ರಯಾಂಗಲ್ ಇದ್ರೆ ಯಾವ ಚೆನ್ನಾಗಿದೆ? ಇಲ್ಲ ಓವಲ್ ಇದ್ರೆ, ಇಲ್ಲ ತುಂಬಾ ಕಟ್ಸ್ ಇತ್ತು ಅಂದ್ರೆ ಯಾವ್ದಾದ್ರು ಬೆಟರ್ ಇರುತ್ತೆ? ಸೊ ಆ ಫೇಸ್ ಜೊತೆಗೆ ಆ ಹೇರ್ ಟೈಪ್ ನಾನು ನೋಡ್ತೀನಿ. ಓಕೆ ಓಕೆ. ಸೊ ಇಫ್ ದೇ ಹ್ಯಾವ್ ಅ ಕರ್ಲಿ ಹೇರ್ ವಿತ್ ಅ ರೌಂಡ್ ಶೇಪ್, ಗಿವ್ ಅ ಮೆಸ್ಸಿ ಮೀಡಿಯಂ ಹೇರ್ ಆ ತರದ್ದು ಹೇಳ್ಬೋದು. ಓವಲ್ ಶೇಪ್ ಇದ್ದಾಗ ಸ್ವಲ್ಪ ಶಾರ್ಪ್ ಲುಕ್ ಹೋಗ್ಬೋದು, ಲೈಕ್ ಕೀಪ್ ಅ ಸ್ಲೀಕ್ ಅಂಡ್ ಸ್ವಲ್ಪ ಓವಲ್ ಇದು. ಆಮೇಲೆ ಸಮ್ಟೈಮ್ಸ್ ಸ್ವಲ್ಪ ಚಿನ್ ತುಂಬಾ ಚಿಕ್ಕದಿದ್ದಾಗ ದೇ ಹ್ಯಾವ್ ಟು ಕೀಪ್ ಅ ಲಿಟಲ್ ಲಾಂಗ್ ಬಿಯರ್ಡ್ ಇಲ್ಲಿ, ಇದನ್ನ ಸ್ಲೀಕ್ ಮಾಡ್ಕೊಳ್ಳೋದು ಆ ತರ. ಆಮೇಲೆ ಲಾಂಗ್ ಹೇರ್ ಅಂಡ್ ಸಾಫ್ಟ್ ಸಿಲ್ಕಿ ಇದ್ದಾಗ ಲಿಟಲ್ ಲಾಂಗ್ ಹೇರ್ ಅಂಡ್ ಮೂವ್ಮೆಂಟ್ ಆ ತರ. ಆಮೇಲೆ ಸ್ವಲ್ಪ ಟೆಕ್ಕಿಗೆ ನೀವು ಹೇಳ್ದಂಗೆ ಟೆಕ್ಕಿಗೆಲ್ಲ ಸ್ವಲ್ಪ ಅಫಿಷಿಯಲ್ ಕ್ಲಾಸಿ ಅದ್ ಬೇಕಾಗುತ್ತೆ. ಸೊ ಅವಾಗ ತುಂಬಾನು ಓವರ್ ಡೂ ಮಾಡಿದೆ, ಕ್ಲಾಸಿ ಅಂಡ್ ಎಲಿಗೆಂಟ್ ಆಗಿ ತಗೊಂಡು ಹೋಗ್ಬೋದು. ಸೊ ದಟ್ ವೇ ಐ ವರ್ಕ್. ಟೆಕ್ಕೀಸ್ಗೆ ಈ ಥರ ಆದರೆ ಬ್ರೋ, ನಮ್ಮಂತ ಎಷ್ಟೋ ಜನ ಕಾಲೇಜಲ್ಲಿ ಇದ್ದಾಗ ನಾವು ಆರ್ಟಿಸ್ಟ್ನ ಸೆಲೆಬ್ರಿಟೀಸ್ನ ನೋಡಿ ಹೇರ್ ಸ್ಟೈಲ್ ಮಾಡಿಸ್ತೀವಿ. ಇಫ್ ಐ ಆಮ್ ಕರೆಕ್ಟ್, ನಾನು ಜಸ್ಟಿನ್ ಬೀಬರ್ದು ಫೋಟೋ ಇಟ್ಕೊಂಡು ಹೋಗ್ತಾ ಇದ್ದೆ. ಮೋಸ್ಟ್ ಆಫ್ ನಮ್ಮ ಜನರೇಷನ್ ಅವರು ಜಸ್ಟಿನ್ ಬೀಬರ್ ಫೋಟೋ ತೋರಿಸಿ ಈ ತರ ಮಾಡಿ ಅಂತ ಅವಾಗಲೇ ಅಂಡರ್ ಕಟ್ ಟ್ರೆಂಡ್ ಆಗಿದ್ದು. ಲಾಸ್ಟ್ ಡೆಕೆಡ್ 2013 to 2020 the previous one, the recent ಎಕ್ಸಾಕ್ಟ್ಲಿ faded one. ಸೊ ತೋರಿಸಿದಾಗ ಅವಾಗ ಬಾರ್ಬರ್ ಮುಖ ನೋಡಿದಾಗ ಗುರು ಅವ್ನಿರೋದು ಹಿಂಗೆ ನೀನಿರೋದು ಹಿಂಗೆ ಸೂಟ್ ಆಗಲ್ಲ ಅಂತ, ರೈಟ್? ಬಟ್ ಈ ಸೆಲೆಬ್ರಿಟಿ ಹೇರ್ ಸ್ಟೈಲ್ಸ್ನ ರೆಪ್ಲಿಕೇಟ್ ಮಾಡಬೇಕು ಅಂದಾಗ ವಾಟ್ ಇಸ್ ದ ಚಾಲೆಂಜ್? ನಾರ್ಮಲ್ ಜನ ಬಂದು ಈ ತರ ಮಾಡಿ ಅಂದಾಗ ನಿಮ್ ರಿಯಾಕ್ಷನ್ ಯಾವ ತರ ಇರುತ್ತೆ? ಸರಿ ಮಾಡೋಣ ಅಂತೀರಾ ಅಥವಾ ಡ್ಯೂಸೆ ಇಲ್ಲ ಗುರು ಈ ತರ ಮಾಡಿದ್ರೆ ಇನ್ನೂ ಬೆಟರ್ ಇರುತ್ತೆ, ಇದು ಸೂಟ್ ಆಗಲ್ಲ ಅಂತೀರಾ? ಸೇಮ್. ಸೊ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಟೆಕ್ಸ್ಚರ್ ಈ ಟೆಕ್ಸ್ಚರ್ ಸೇಮ್ ಇದೆಯಾ? ಇವಾಗ ನಾನು ಮಾಡೋ ಸೆಲೆಬ್ರಿಟಿ ನನಗೆ ಆಗಿದೆ ಅದು, ನಾನು ಮಾಡೋ ಸೆಲೆಬ್ರಿಟೀಸ್ಗೆ ಅದೇ ಫೋಟೋ ತಗೊಬಂದು ಸರ್ ನಂಗೆ ಈ ತರ ಬೇಕು ಹೇರ್ ಸ್ಟೈಲ್ ಮಾಡಿ ಅಂತ ಹೇಳಿ, ಈ ತರ ಬೇಕು ಅಂತ. ಪಾಪ ಅವ್ರಿಗೆ ಹಂಗಿರಲ್ಲ. ಸೆಲೆಬ್ರಿಟಿ ಹ್ಯಾವ್ ಸ್ಟ್ರೇಟ್ ಹೇರ್, ಹ್ಯಾವ್ ಕರ್ಲಿ ಹೇರ್ ಅಥವಾ ಥಿಕ್ ಹೇರ್ ಹಂಗಿರುತ್ತೆ, ಅದು ಕಡಿಮೆ ಇರುತ್ತೆ. ಆ ಥರ ಬೇಕು ಅಂದರೆ ಗ್ರೋ ಮಾಡ್ಕೊಂಡು ಬನ್ನಿ, ಯು ಕ್ಯಾನ್ ಡೂ ಇಟ್ ಅನ್ನೋ. ಆಲ್ಮೋಸ್ಟ್ ಒಂದು 90% ಟ್ರೈ ಮಾಡ್ತೀನಿ ಅಲ್ಲಿ ಕ್ಲೋಸ್ ಟು ದಟ್ ತಗೊಂಡು ಬ್ರೋ
ದಿಸ್ ಇಸ್ ದ ಫೈನಲ್, ದಿಸ್ ಇಸ್ ವಾಟ್ ಐ ಕ್ಯಾನ್ ಗಿವ್ ದ ಬೆಸ್ಟ್ ಅಷ್ಟು ಹೇಳ್ಬೋದು. ಆ ಥರ ಮಾಡ್ಕೊಬೋದು. ಓಕೆ. ಮಾಡಿದ್ವಿ ಅದರ ಕಾಪಿ ಮಾಡೋದು ಈ ಥರ ಮಾಡಿದ್ವಿ. ಬಟ್ ಸಮ್ ಟೈಮ್ ತುಂಬ ಕಷ್ಟ ಆಗುತ್ತೆ ಫೀಮೇಲ್ ಹೇರ್ ಕಟ್ಸ್ ಬಂದಾಗ. ಸೊ ದ ಟೆಕ್ಸ್ಚರ್ ಇಟ್ ವೋಂಟ್ ಸಪೋರ್ಟ್ಸ್. ತುಂಬ ತಿನ್ ಇದ್ದಾಗ, ಫೈನ್ ಟೆಕ್ಸ್ಚರ್ ಇದ್ದಾಗ ವಿ ಕಾಂಟ್ ಗಿವ್ ದ್ಯಾಟ್. ಅವ್ರಿಗೆ ಅದನ್ನು ಫಸ್ಟ್ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಸಿ, ನಿಮ್ಮ ಹೇರ್ ಟೆಕ್ಸ್ಚರ್ ಹೀಗಿದೆ, ಇದ್ರಲ್ಲಿ ನಾನು ಬೆಸ್ಟ್ ಏನು ಮಾಡ್ಬೋದು, ಕ್ಲೋಸ್ ಟು ದಟ್ ನಾನು ಏನು ಮಾಡ್ಬೋದು, ನಿಮ್ಮ ಟೆಕ್ಸ್ಚರ್ಗೆ ನಿಮ್ಮ ಫೇಸ್ಗೆ ಅದಕ್ಕಿಂತ ಬೆಸ್ಟ್ ಕೊಡೋಣ. ಸೊ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯೋರ್ ಫೇಸ್ ಟೆಕ್ಸ್ಚರ್ ಆ್ಯಂಡ್ ಯೋರ್ ಹೇರ್ ಟೆಕ್ಸ್ಚರ್. ಸೊ ಇದಕ್ಕೆ ನೀವು ಹೇಗೆ ಸೂಟ್ ಆಗುತ್ತೆ ಅದಕ್ಕಿಂತ ಬೆಸ್ಟ್ ಹೋಗೋಣ ಅಂತ ಹೇಳಿ ಕನ್ವೇ ದೆಮ್, ಅಲ್ಲಿ ಟೆಲ್ ದೆಮ್. ಸೊ ಹಂಗೆ ಮಾಡಿ ವರ್ಕ್ ಮಾಡ್ತೀವಿ. ಸೊ ಈಗ ನೀವು ಹೇಳಿದ್ರಿ ಹುಡುಗಿರ್ಗೆ ಮಾಡೋದು ಕಷ್ಟ ಆಗುತ್ತೆ ಅಂತ. ಹುಡುಗರಿಗೆ ಮಾಡ್ಬೇಕಾದ್ರೆ ಏನೇನು ಚಾಲೆಂಜಸ್ ಇರುತ್ತೆ ಹೇರ್ ಸ್ಟೈಲು, ಹುಡುಗಿರ್ಗೆ ಮಾಡ್ಬೇಕಾದ್ರೆ ಏನೇನು ಚಾಲೆಂಜಸ್ ಇರುತ್ತೆ? ಐ ಲವ್ ಚಾಲೆಂಜಸ್ ಬ್ರೋ. ಅಲ್ಲ ಓಕೆ, ಬಟ್ ಅಂದ್ರೆ ಯೂಶಲಿ ಏನಾಗುತ್ತೆ ಈಗ ಬಾಯ್ಸ್ಗೆ ಲೈಕ್ ಕಡಿಮೆ ಚಾಲೆಂಜಸ್ ಅಂತ ಏನು ಬರಲ್ಲ. ಅಂದ್ರೆ ಸಮ್ ಟೈಮ್ ಅವ್ರಿಗೆ ತುಂಬ ಕಷ್ಟ. ಹೇರ್ ಈಗ ಬಾಲ್ಡ್ ಪ್ಯಾಚಸ್ ಇರ್ಬೋದು, ತಿನ್ ಹೇರ್ ಇದಿರ್ಬೋದು, ಆಮೇಲೆ ಫೈನ್ ಹೇರ್ ಟೆಕ್ಸ್ಚರ್ ಇದ್ದಾಗ ಕಷ್ಟ ಆಗುತ್ತೆ. ಬಟ್ ಅವ್ರಿಗೆ ನಾನು ತುಂಬಾನು ಆಂಟಿ ಕೆಮಿಕಲ್ ಪರ್ಸನ್, ತುಂಬ ವ್ಯಾಕ್ಸ್ ಯೂಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಮೂವ್ಸ್ ಆಗಲಿ, ಹೇರ್ ವ್ಯಾಕ್ಸ್ ಆಗಲಿ, ಹೇರ್ ಸ್ಪ್ರೇಸ್ ಆಗಲಿ ಯೂಸ್ ಮಾಡಬೇಡಿ ಅಂತ. ಸೊ ಏನಾಗುತ್ತೆ, ದೇರ್ ಸಮ್ ಇಶ್ಯೂಸ್, ತುಂಬ ಡ್ರೈನೆಸ್, ಫ್ರೀಸಿನೆಸ್ ಆಗೋದು, ಮತ್ತೆ ವಿ ವೋಂಟ್ ಮೇಂಟೈನ್, ಇವೆಲ್ಲ ಇಶ್ಯೂಸ್ ಇರುತ್ತೆ. ಸೊ ಅವಾಗಿದ್ದಾಗ ಲೈಕ್ ಅಂದರೆ ನಮಗೆ ಮೇಜರ್ ಆಗಿ ಏನಾಗುತ್ತೆ, ನಮ್ಮ ಕೀ ಪಾಯಿಂಟ್ ಈಸ್ ಹೌ ಟು ಅನಲೈಸ್ ದೇರ್ ಹೇರ್ ಆ್ಯಂಡ್ ವಾಟ್ ಈಸ್ ದ ಬೆಸ್ಟ್. ಸೊ ವಾಟ್ ವಿಲ್ ಸೂಟ್ಸ್ ಯು. ಸೊ ಅದು ಬೋತ್ ಆಫ್ ದಮ್, ಲೈಕ್ ಇವನ್ ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು, ಅದನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಅಂದ್ರೆ ಈಗ ನೀವು ಹೇಳಿದ್ರಿ ವ್ಯಾಕ್ಸು ಸ್ಪ್ರೇ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಆಗುತ್ತಾ? ದೇರ್ ಇಸ್ ಅ ಚಾನ್ಸಸ್, ಬಟ್ ಯು ಹ್ಯಾವ್ ಟು ನೋ ಹೌ ಟು ಯೂಸ್. ಆ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿದ್ರೆ, ಸಿ ಐ ಆಮ್ ಆಲ್ಸೋ ಯೂಸಿಂಗ್ ಅ ಪ್ರಾಡಕ್ಟ್, ನಾನು ಯೂಸ್ ಮಾಡ್ತಾ ಇರ್ತೀನಿ, ಬಟ್ ಐ ನೋ ಹೌ ಟು ಯೂಸ್ ಇಟ್ ಅಂಡ್ ಹೌ ಅಮೌಂಟ್ ಆಫ್ ದ ಪ್ರಾಡಕ್ಟ್ ಯು ಹ್ಯಾವ್ ಟು ಯೂಸ್. ತುಂಬ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಯು ಹ್ಯಾವ್ ಟು ಯೂಸ್ ಆನ್ ದ ಹೇರ್ ಓನ್ಲಿ. ಬರೀ ಹೇರ್ ಮೇಲೆ ಮಾತ್ರ ಅಪ್ಲೈ ಮಾಡಬೇಕು, ಸ್ಕಾಲ್ಪ್ ಮೇಲೆ ಟಚ್ ಆಗಬಾರ್ದು. ಸೊ ಯಾವಾಗ ಪ್ರಾಡಕ್ಟ್ ಸ್ಕಾಲ್ಪ್ ಮೇಲೆ ಬೀಳುತ್ತೋ ಅವಾಗ ಇಶ್ಯೂ ಶುರು ಆಗುತ್ತೆ. ಬಿಕಾಸ್ ನಮ್ಮ ಹೇರ್ ಬಲ್ಬ್ ವೆರಿ ಸಾಫ್ಟ್ ಇದು. ಸೊ ಸ್ಕಾಲ್ಪ್ ಅಲ್ಲಿ ಏನಾಗ್ಬಿಡುತ್ತೆ, ಆ ಹೇರ್ ಬಲ್ಬ್ಗೆ ಡ್ಯಾಮೇಜ್ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಕೆಮಿಕಲ್ ಬಿದ್ದಾಗ, ಸ್ಪ್ರೇ ಇದೆಲ್ಲ ಬಿದ್ದಾಗ ಪಕ್ಕ ಐ ಮೀನ್ ಇದಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಸೊ ಅವಾಗ ಚಾನ್ಸಸ್ ಇರುತ್ತೆ ಹೇರ್ ಫಾಲ್, ಹೇರ್ ಇಶ್ಯೂಸ್ ಈ ಥರ ಆಗೋದು. ಸೊ ಅದಲ್ಲದೆ ಯು ಹ್ಯಾವ್ ಟು ನೋ ದಟ್ ಹೌ ಮಚ್ ಯು ಹ್ಯಾವ್ ಟು ಯೂಸ್. ಅಷ್ಟು ಮಾಡಿದಾಗ ನಥಿಂಗ್ ಟು ವರಿ. ಸಿ ಐಮ್ ಪಾಸ್ಟ್ 8-9 years ಐಮ್ ಯೂಸಿಂಗ್ ದ ಪ್ರಾಡಕ್ಟ್. ಬಟ್ ಆದರೂ ಐ ನೋ ಹಿಂಗೆ ಯೂಸ್ ಮಾಡಬೇಕು ಏನು ಅಂತ ಹೇಳಿ. ಬಟ್ ನನಗೆ ಬೀಂಗ್ ಅ ಹೇರ್ ಸ್ಟೈಲಿಸ್ಟ್ ನನಗೂ ಹೇರ್ ಫಾಲ್ ಇಶ್ಯೂಸ್ ಇದೆ. ಅದು ಜೆನೆಟಿಕ್ ಇಶ್ಯೂಸ್ ಇರ್ಬೋದು, ಆಮೇಲೆ ಇವಾಗಿನ ಲೈಫ್ ಸ್ಟೈಲ್ ಇರ್ಬೋದು, ಹೌ ಯು ದ ಪ್ರೋಟೀನ್ ಇಂಟೇಕ್, ಆಮೇಲೆ ವಾಟರ್ ಇಂಟೇಕ್, ಸ್ಲೀಪಿಂಗ್ ಪ್ಯಾಟ್ರನ್, ಸ್ಟ್ರೆಸ್, ಇವೆಲ್ಲ ನಿಮಗೆ ಹೇರ್ ಫಾಲ್ ಇಶ್ಯೂಸ್ಗೆ ಮೇಜರ್ ಇದು. ಬ್ರೋ ಅಂದರೆ ಹೇರ್ ಲಾಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಜಸ್ಟ್ ಲೈಕ್ ವಿ ಸೆಡ್, ಯಾವ್ದಾದ್ರು ವಸ್ತು ನಮ್ಮ ಜೊತೆ ಇದ್ದರೆ ಅದ್ರ ಬೆಲೆ ಗೊತ್ತಾಗಲ್ಲ, ಹೋದಾಗಲೇ ಗೊತ್ತಾಗೋದು. ತುಂಬ ಜನ ಲಾಸ್ಟ್ ಮೂಮೆಂಟಲ್ಲಿ ಪ್ಯಾನಿಕ್ ಆಗ್ತಾರೆ, ಹೇರ್ ಲಾಸ್ ಆಗ್ತದೆ ಹಾಗೆ ಹೇಗೆ ಅಂತ. ಬೇಸಿಕಲಿ 7 ಸ್ಟೇಜಸ್ ಇರುತ್ತೆ ಹೇರ್ ಲಾಸ್, ಫಸ್ಟ್ ಟು 7th. 4 ಸ್ಟೇಜಸ್ ಒಳಗಡೆ ನೀವು ಕಂಡು ಹಿಡಿದ್ರೆ ಹೇರ್ ಲಾಸ್ನ ರಿವರ್ಸ್ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಮಾರ್ಕೆಟಲ್ಲಿ ತುಂಬ ಸೊಲ್ಯೂಷನ್ಸ್ ಇದೆ, ಇಲ್ಲ ಅಂತೆಲ್ಲ. ಆದರೆ ಯಾರು ಕರೆಕ್ಟಾಗಿ ಕೊಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ, ಗೊತ್ತಾಗೋದಿಲ್ಲ. ಸೊ ಈ ಥರ ಸಿಚುವೇಶನಲ್ಲಿ ಇವರು ಟ್ರಯಾ ಅವ್ರೇನು ಮಾಡ್ತಾರೆ ಅಂದರೆ ಡರ್ಮಟಾಲಜಿ, ನ್ಯೂಟ್ರಿಷನ್, ಆಯುರ್ವೇದ ಮೂರನ್ನು ಕಂಬೈನ್ ಮಾಡಿ ನಿಮ್ಮ ರೂಟಿಂದ ಒಳಗಡೆಯಿಂದ ಸೊಲ್ಯೂಷನ್ ಪ್ರಾಬ್ಲಮ್ ಅನಲೈಸ್ ಮಾಡಿ ಸೊಲ್ಯೂಷನ್ ಕೊಡ್ತಾರೆ. ಸೊ ವಾಟ್ ದೇ ಡೂ ಇಸ್ ಬೇಸಿಕ್ಲಿ ಒಂದು ಫ್ರೀ ಹೇರ್ ಟೆಸ್ಟ್ನ ಮಾಡಿಸ್ತಾರೆ. ಸೊ ನೀವು ವೆಬ್ಸೈಟ್ ಹೋಗಿ ಚೆಕ್ಔಟ್ ಮಾಡ್ಬೋದು, ಆ್ಯಪಲ್ಲಿ ಚೆಕ್ಔಟ್ ಮಾಡ್ಬೋದು. ಫ್ರೀ ಹೇರ್ ಟೆಸ್ಟ್ ಮಾಡಿ ನಿಮ್ಮ ಜೆನೆಟಿಕ್ಸ್ ಯಾವ ಥರ ಇದೆ, ಸ್ಟ್ರೆಸ್ಸಿಂದ ಆಗ್ತಾ ಇದೆಯಾ ಅಥವಾ ನೀವೇನಾದ್ರು ರೀಸನ್ ಏನು ಅಂತ, ಯಾ ಎಕ್ಸಾಕ್ಟ್ಲಿ ಅದನ್ನ ಹೇಳ್ತಾರೆ. ಅದಾದ್ಮೇಲೆ ಒಂದು ಪರ್ಸನಲೈಸ್ ಕಿಟ್ ಕೊಡ್ತಾರೆ, ನಿಮ್ಮ ಹೇರ್ ಲಾಸ್ ಯಾವ ಥರ ಆಗ್ತದೆ ಅಂತ. ಡಾಕ್ಟರ್ ಕೂಡ ನಿಮ್ಮ ಹೇರ್ನ ಚೆಕ್ ಮಾಡಿ ಅನಲೈಸ್ ಮಾಡಿ ಒಂದು ಪರ್ಸನಲೈಸ್ ಕಿಟ್ ಕೊಡ್ತಾರೆ. ಸೊ ಅದರಿಂದ ನಿಮ್ಮ ಹೇರು ಫ್ರಮ್ ದ ರೂಟ್ ಒಳಗಡೆಯಿಂದ ಹೇಗೆ ಬೆಟರ್ ಆಗ್ಬೋದು ಅಂತ ಸೊಲ್ಯೂಷನ್ಸ್ ಕೊಡ್ತಾರೆ. ತುಂಬ ಜನರಿಗೆ ಇದರಿಂದ ರಿಸಲ್ಟ್ ಸಿಕ್ಕಿದೆ. ಮೋರ್ ದೆನ್ 12 lakh ಪೀಪಲ್ ಹ್ಯಾವ್ ಗಾಟನ್ ರಿಸಲ್ಟ್ಸ್ ಫ್ರಮ್ ದಿಸ್. 93% ಜನರಿಗೆ ವೆರಿ ಗುಡ್ ರಿಸಲ್ಟ್ಸ್ ಕೂಡ ಸಿಕ್ಕಿದೆ. ಸೊ ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಿಕಾಸ್ ಯುನೋ ಹೋದ್ಮೇಲೆ ರಿಪೀಟ್ ಮಾಡೋದಕ್ಕಿಂತ ಇದ್ದಾಗ ಬೆಟರ್ ಅಟ್ಲೀಸ್ಟ್ ಹ್ಯಾವ್ ಟು ನೋ ದಟ್ ಏನು ಪ್ರಾಬ್ಲಮ್ ಆಗ್ತದೆ ನೋಡ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಅಂಡ್ ಬಿಕಾಸ್ ನೀವು ಇನ್ಫ್ಯಾಕ್ಟ್ ನೀವು ಇರೋ ಇಂಡಸ್ಟ್ರಿಲಿ ಹೈಯೆಸ್ಟ್ ಹೇರ್ ಫಾಲ್ ನ ನೋಡೋದು ನೀವೇ. ಗೊತ್ತಿರೋದಿಲ್ಲ, ನಿಮ್ಗೆ ಗೊತ್ತಾಗ್ತಿರುತ್ತೆ, ನೋಡ್ತಿರ್ತೀವಿ ಯಾಕೆ ಇಲ್ಲಿ ಸ್ವಲ್ಪ ತಿನ್ನಾಗಿದೆ ಅಲ್ಲ. ಎವ್ರಿ ಮಂತ್ ಅವ್ರನ್ನ ಮೀಟ್ ಮಾಡ್ತಾ ಇರ್ತೀವಿ, ಆ ಸೈಕಲ್ ಗೊತ್ತಾಗುತ್ತೆ ನನಗೆ ಎಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಯಾರಿಗೆ ಜಾಸ್ತಿ ಅವರು ಹುಡುಗರಿಗೆ ಜಾಸ್ತಿ ಹೇರ್ ಫಾಲ್ ಆಗುತ್ತಾ ಹುಡುಗಿರ್ಗೆ? ಅಂದ್ರೆ ದಿಸ್ 2 ಪ್ಯಾಟರ್ನ್, ಮೇಲ್ ಪ್ಯಾಟರ್ನ್ ಮತ್ತೆ ಫಿಮೇಲ್ ಪ್ಯಾಟರ್ನ್ ಹೇರ್ ಫಾಲ್ ಅಂತ ಇರುತ್ತೆ. ಸೊ ಮೇಲ್ ಪ್ಯಾಟರ್ನ್ ಮೇಜರ್ ಆಗಿ ವಿಸಿಬಲ್ ಆಗೋದು ಮೇಲ್, ಮೇಜರ್ ಆಗಿ ಕೂದಲು ಕಮ್ಮಿ ಇರುತ್ತೆ. ಓಕೆ, ಅಂದ್ರೆ ರಿಸೀಡಿಂಗ್ ಹೇರ್ ಲೈನ್ಸ್ ಅಲ್ಲಿಂದ, ಮತ್ತೆ ಇನ್ನೊಂದು ಹೆರಿಡಿಟಿಯಿಂದನೂ ಜೆನೆಟಿಕ್ ಇಶ್ಯೂಸ್ ಇಂದ ಬರುವಂತದ್ದು. ಮೇಜರ್ ಆಗಿ ಒಂದು ಈ ಪೋರ್ಷನ್ ಇಂದ ಶುರು ಆಗುತ್ತೆ. ಮೇಜರ್ ಆಗಿ ಈ ಪೋರ್ಷನ್, ಯಾಕಂದ್ರೆ ಸನ್ಲೈಟ್ ಡೈರೆಕ್ಟ್ ಹೈಲೈಟ್ ಆಗೋದು ಈ ತರದೆಲ್ಲ. ಸೊ ಸಿ ನಿಮ್ ಟೆಂಪಲ್ ಏರಿಯಾ ಮತ್ತೆ ಬ್ಯಾಕ್ ಅಲ್ಲಿ ಎಲ್ಲೂ ನಿಮ್ಗೆ ಹೇರ್ ಫಾಲ್ ಇಶ್ಯೂಸ್ ಅಂತ ಅನ್ಸಲ್ಲ. ಮೇಜರ್ ನಿಮಗೆ ಕ್ರೌನ್ ಹೇರ್ ಫಾಲ್ ಇದಾಗುತ್ತೆ. ಗುಡ್, ನೀವು ಹೇಳಿದಾಗೆ ಆ ಥರ ಅನಲೈಸ್ ಮಾಡಿ ಗಿವ್ ಅ ಟ್ರೀಟ್ಮೆಂಟ್. ಇಟ್ಸ್ ಗುಡ್ ಐಡಿಯಾ.